ಬ್ರೇಕ್ಫಾಸ್ಟ್ನಲ್ಲಿ ಮೇನಾಗಿ ನಮ್ಮ ಮನೇಲಿ ಇದು ರಾಜ ಸೀಕ್ರೆಟ್ ಮಸಾಲ ಎಲ್ಲ ಕಟ್ ಮಾಡಿದ್ದು ಹಾಕ್ಕೊಂಡು ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ ಒಂದು ಪರೋಟ. ಯಾಕಂದ್ರೆ ಎಷ್ಟು ಮಸ್ತ್ ಕಾಣಿಸುತ್ತೆ ನೋಡ್ರಿ ಹೆಣ್ಮಕ್ಳ ಕೈ ಇಂಥವು ತಿಂದು. ಈಗ ಎಲ್ಲಿ ಬಳಿ ಹಾಕ್ಕೊಂಡಿಲ್ಲ ಅಂದರೆ ಭಾಳ ಹೇಳಿದ್ದು ನಿಜ. ನಾನು ಯಾಕೆ ಹಾಕ್ಕೊಳಂಗಿಲ್ಲ ಅಂದರೆ ನಾನು ತೋರಿಸ್ತೀನಿ ಕಾರಣ ಏನಂತೇಳಿ. ಸಾಸ್ ಮತ್ತು ಪರಾಠ ಇಷ್ಟ ಇಬ್ಬರಿಗೆ ಫೇವ್ರೇಟ್ ಇದು. ಆಲೂ ಪರಾಠ. ಅಸ್ಸಲಾಮ್ ವಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಝರ ರೆಸಿಪಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಬ್ಲಾಗ್ ಹೇಗಿದೆ ಅಂಥೇಳಿ ನೋಡೋಣ. ಇವತ್ತು ಸ್ಪೆಷಲಾಗಿ ಮಕ್ಕಳಿಗೆ ನಾನು ಏನು ಮಾಡಾಕತ್ತೀನಿ, ಮಕ್ಕಳಿಗೆ ಪದೇ ಪದೇ ಅದೇ ಕೇಳ್ತಾರೆ. ಯಾಕಂದರೆ ಅವ್ರಿಗೆ ತುಂಬಾ ಇಷ್ಟ. ಝಾರು ಈಗ ಎದ್ದು ಜಸ್ಟ್ ಬಂದು ಈಗ ರೆಡಿಯಾಗಳ ಸ್ಕೂಲ್ ಡ್ರೆಸ್ಸಿನ ಹಾಕ್ಕೊಂಡಿಲ್ಲಕ್ಕಿ ನಾಸ್ಕೆ ಅಂಥೇಳಿ ಅವರು ಸಬ್ಸ್ಕ್ರೈಬರ್. ಅವರು ಏನು ಕಮೆಂಟ್ ಮಾಡಿದಂದರೆ, ನಾನು ಬಳೆ ಹಾಕ್ಕೊಂಡಿದ್ದಿಲ್ಲ, ಹಾಗೆ ಹೂವು ಕಟ್ಟಾಕತ್ತಿದ್ದೆ ಅವತ್ತು ನೋಡಿ ಅವ್ರು ಏನಂದರು, ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ ಅಂದರೆ ಭಾಳ ಹಸಿಯಾಗಿ ಕಾಣಿಸುತ್ತಾ, ಹಾಕ್ಕೋಬೇಕಂತ ಹೇಳಿದ್ರು. ನೀವು ಹೇಳಿದ್ದು ನಿಜ. ನಾನು ಯಾಕೆ ಹಾಕ್ಕೊಳಂಗಿಲ್ಲ ಅಂದರೆ ನಾನು ತೋರಿಸ್ತೀನಿ. ಇವತ್ತು ಮಳೆ ಬರ್ತೇನೆ. ಮೋಡ ಎಷ್ಟು ಮಸ್ತ್ ಐತೆ ನೋಡ ಮನೇಲಿ, ಅದಿಲ್ಲ. ಮುಂಚೆಲ್ಲ ಎದ್ದು ಕೂಡಲೇ ನೀರು ಕುಡಿಯಕತ್ತೆ ಅನ್ನೋ ಮಾನ ಹ್ಯಾಬಿಟ್ ಚಲೋ ಐತೆ. ಹ್ಯಾಬಿಟ್ ಈ ಥರ ಹಾಕ್ಕೋಬೇಕು. ಎದ್ದ ತಕ್ಷಣ ಫ್ರೆಶ್ ಆಗಿ ನೀರು ಕುಡಿಯಕತ್ತ. ಗಾಳಿ ಭಾಳ ನೋಡ್ರಿ. ಮಳೆ ಏನು ಬರೋದು ಇಲ್ಲಿ ಬಿಡು, ಮಳೆ ಬರಂಗಿಲ್ಲ ಬಿಡಿ ಇವತ್ತೆ. ಆಲೂ ಪರೋಟ ಮಾಡಕತ್ತೀನಿ. ಆಲೂ 1 kg ಆಲೂದು ಆಲೂ ಪರೋಟ ಇವತ್ತು. ಆಲೂ ಬೇಯಿಸ್ಕೊಂಡಿನಿ. ಈಗ ಬೇರೆ ಒಂದು ಬೌಲ್ ತೊಗೊಂಡಿನಿ, ದೊಡ್ಡದು ಬಗೋನಿ. ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇದ್ರೊಳಗೆ ಹಾಕಿ ಏನೇನು ಹಾಕ್ತೀನಿ ತೋರಿಸ್ತೀನಿ ನಿಮಗೆ. ಇವತ್ತು ಮಕ್ಕಳಿಗೆ ಆಲೂ ಪರೋಟ ಬೇಕಂತ ಹೇಳಿದ್ರು, ಅದಕ್ಕಾಗಿ ಇದು ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಚಹಾ ಮಾಡಕತ್ತೀನಿ ಇಲ್ಲಿ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೀನಿ. ಭಾಳ ಅಂದರೆ ಭಾಳ ಮೆಸ್ಸಿ ಆಗಿಬಿಟ್ಟಿತ್ತು, ಒಂಥರ ಗಲೀಜಾಗಿತ್ತು. 2-3 ದಿನ ಆಗಿತ್ತು ಒಟ್ಟು ಕ್ಲೀನ್ ಮಾಡಿದ್ದಿಲ್ಲ. ಈಗ ನೋಡ್ರಿ ಎಲ್ಲ ಕ್ಲೀನಾಗಿದೆ. ಬ್ರೇಕ್ಫಾಸ್ಟಿನ ತಯಾರಿ. ಆಲೂ ಪರೋಟ ಹತ್ತಿನ ಸ್ಪೆಷಲ್. ಈಗ ಆಲೂ ಪರೋಟ ಮಾಡಕತ್ತಾರ. ಆಲೂ ಪರೋಟ ಇಲ್ರಿ ಮಮ್ಮಿ? ಝಾರು ರಾತ್ರಿ ಹೇಳಿದ್ಲು, ಆಲೂ ಪರೋಟ ಮಾಡಿರಿ ಮಮ್ಮಿ ಅಂಥೇಳಿ. ಈಗ ಬೇಯಿಸ್ಕೊಂಡಿನಿ. ಇದು ನೋಡಿ, ಝಾರನ್ ತಗೊಂಡು 5-6 ವಿಸಲ್ ತೊಗೋಬೇಕು. ಇದಕ್ಕೆ ಸಿಪ್ಪೆ ಎಷ್ಟು ಚಲೋ ಬರಕತ್ತಾವ. ಝಾರನ್ ತಗೊಂಡಾಗ ಅಳಿಸ್ಕೊಡಿದ್ವಿ. ಝಾರನ್ ತಗೊಂಡಾಗ ಝಾರು ಏನಿಲ್ಲ, ಹಂಗೆ ಸುಮ್ಮನೆ ಹೋಗ್ಬಿಟ್ಲು. 1-2 ಬಿಸ್ಕಿಟ್ ತಿಂದು ಹೋಗ ಟಿಫಿನ್ ಕಳಿಸ್ಬೇಕು. ಕಳಿಸ್ತೀವಿ ಹಾಕಿ ನೋಡಿ ಎಷ್ಟು. ಇದು 5 6 ಹಿಂಗೆ ನೋಡ್ರಿ ಫ್ರೆಂಡ್ಸ್. ವೆದರ್ ನೋಡ್ರಿ ಫ್ರೆಂಡ್ಸ್. ಈಗ ಇಲ್ಲಿ ಹೊಟ್ಟತ್ರಿ 2 ಈಗ ನಾ ಸ್ಕೂಲಿಗೆ ಹೋಗ್ಬೇಕ್ರಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಬರ್ತಾರೆ. ನಾ ಸ್ಕೂಲಿಗೆ ಹೋಗ್ಬೇಕ್ರಿ. ಯಾರು ಬಂದ ಮೇಲೆ ನಾ ಹಾಕ್ತೀನಿ ಫ್ರೆಂಡ್ಸ್. ಏನ್ರಿ ಇದು? ಈಗ ಮಮ್ಮಿ ಚಹಾ ಮಾಡಕತ್ತಾರೆ. ಈಗ ಇದಷ್ಟು ಮಮ್ಮಿ ಕ್ಲೀನ್ ಮಾಡಿ ಅದೆಷ್ಟು ಅದು ಚಹಾ ಬಿತ್ತು ನೋಡ್ರಿ ಫ್ರೆಂಡ್ಸ್. ಹೌದಾ, ಕ್ಲೀನ್ ಮಾಡ್ತೀನಿ. ಮತ್ತೇನು ದಿನ ನಾನು ಹಿಂಗೆ ಇದೇ ಕೆಲಸ ಹೌದಿಲ್ಲ. ನೋಡಿಲ್ಲ, ಉಳ್ಳಾಗಡ್ಡಿ ತೊಗೊಂಬರಕ್ಕೆ ಹೋಗಿನಿ ಹೊರಗೆ. ಈ ಥರ ಆಗಿತ್ತು. ಕಟ್ ಮಾಡಕತ್ತೀನಿ. ಇಷ್ಟು ಕಟ್ ಮಾಡೀನಿ. 2 ತೊಗೊಂಡಿದ್ದು ದೊಡ್ಡದು. ಇದು 1 ಐತಿ, ಇದು ಅರ್ಧ ಹಾಕ್ತೀನಿ ಸಾಕು. 1.5 ಉಳ್ಳಾಗಡ್ಡಿ. ಈಗೆಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ. ಚಹಾ ಪೂರ ಇಲ್ಲಿ ಬಿದ್ದುಬಿಟ್ಟಿದೆ. ಸಾಕಾಗೈತಿ ಕೆಲಸ ಇವತ್ತು. ಏನೆಲ್ಲ ಕಟ್ ಮಾಡಿದ್ದು ಹಾಕ್ಕೊಂಡು ನೋಡ್ರಿ. ಈಗ ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಇದ್ರೊಳಗೆ ಒಂದು ಸೀಕ್ರೆಟ್ ಮಸಾಲ ಹಾಕ್ತೀನಿ. ಅದು ಏನಪ್ಪ ಅಂತಂದರೆ, ನೀವೇನಾದರೂ ಚಿಕ್ಕ ಮಕ್ಕಳಿಗೇನ ತಿನ್ನಿಸ್ಬೇಕು ಆಲೂ ಪರೋಟ ಅಂತಂದರೆ ಒಬ್ರೊಬ್ರದ್ದು ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು, ಇದಕ್ಕೆ ಒಂದು ಸೀಕ್ರೆಟ್ ಪುಡಿ ಮಾಡಿ ಹಾಕ್ತೀನಿ. ಇದಕ್ಕೆ ನಮ್ಮ ಮಮ್ಮಿ ಅದಕ್ಕೆ ಹಾಕಲ್ಲ, ನಾನೇ ಹಾಕ್ತೀನಿ ಅದಕ್ಕೆ. ನಮ್ಮ ಮಮ್ಮಿಗೆ ಹೇಳಿದರೆ ಅವ್ರೇನಂದ್ರು, ನಮ್ಮ ಮಮ್ಮಿ ನಾನು ಹಾಕ್ತೀನಿ ತಗೋ ಈಗಲಿಂದ ಅಂತಂದರು. ಅದು ಏನೈತೆ ಅಂಥೇಳಿ ನಿಮಗೆ ಹೇಳ್ತೀನಿ. ಇಲ್ಲಿ ಇಷ್ಟಂತೂ ಈಗ ಪ್ರೊಸೆಸ್ ನಡೆದಿದ್ದು. ಈಗ ನಾವು ಚಹಾ ಕುಡ್ದಿಂದ ಇದೆಲ್ಲ ಕ್ಲೀನ್ ಮಾಡಿ ಮತ್ತೇನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ ರೀ. ಇದು ನೀರು ತಂದಾರ, ಡಬ್ಬಿ ಇದಾವೆ ನಮ್ಮ ಹತ್ರ. ಈಗ ನೋಡಿರಿ, ಇದು ನಿನ್ನೆ ಬಟ್ಟೆ ಒಗೆದಾಕಿದ್ದೆ, ನಾವು ಒಣಗಬೇಕು. ವೈಟ್ ಬಟ್ಟೆ ಬೇರೆ ಒಗೆದಿದ್ದೆ, ಇದು ಕಲರ್ ಬಟ್ಟೆ ಬೇರೆ ಒಗೆದಿದ್ದೆ. ಕ್ಲೈಮೇಟ್ ಇವತ್ತು ಈ ಥರ ಇದೆ.
ಹೂವು ಜಲ್ದಿನ ಹರ್ಕೊಂಬಿಟ್ಲು ಜಾರು ಇವತ್ತು. ಶಿ ಸೌಂಡ್ ಸೂಪರ್. ಈ ಕಾರಣ ಏನಂತೇಳಿ ನಾನು ಬಳೆ ಹಾಕ್ಕೊತೀನಿ ನೋಡ್ರಿ, ಈ ಥರ ಗುಳಿಗಳು ಸಣ್ಣ 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 ಈ ಥರ ಆಗ್ತಾವೆ ನಂಗೆ ಆಗುತ್ತೆ ಅಂಥೇಳಿ ನಾನು ಬಳೆ ಹಾಕ್ಕೊಳೋದು ಬಿಟ್ಬಿಟ್ಟಿನಿ. ಯಾವಾಗಲೇ ಫಂಕ್ಷನ್ ಇದ್ದರೆ ಏನಾರ ಎಲ್ಲರೂ ಹೋದರೆ ಫಂಕ್ಷನ್ ಇದ್ದರೆ ಅಷ್ಟೇ ಹಾಕ್ಕೊತೀನಿ, ಹಾಕ್ಕೋಬೇಕು. ಬಟ್ ಈ ಥರ ಪ್ರಾಬ್ಲಮ್ ಇದ್ದಾಗ ಹಾಕ್ಕೊಳೋಕ್ಕಾಗಲ್ಲ. ನೀವು ಹೇಳೋದು ನಿಜ ಐತೆ. ಬಳೆ ಹಾಕ್ಕೊಂಡಿಲ್ಲ ಅಂದರೆ ಹೆಣ್ಮಕ್ಳಿಗೆ ಸರಿ ಅನ್ನಲ್ಲ, ಮತ್ತು ಬಳೆ ಹಾಕ್ಕೋಬೇಕು ಇದೆ ಅಂದರೆ ಈ ಥರ ಆಗುತ್ತೆ ಅಂಥೇಳಿ ಪ್ರಾಬ್ಲಮ್ ಇದೆ ಅಂಥೇಳಿ ನಾನು ಬಿಟ್ಟಿನಿ. ಈಗ ನೋಡಿರಿ ಫ್ರೆಂಡ್ಸ್, ನೀವು ಹೇಳಿದ್ದಕ್ಕೆ ಹಾಕ್ಕೊಳಕತ್ತೀನಿ. ಹೇಗೆ ಕಾಣಿಸ್ತಾ ಇದೆ ಕೈ ನೋಡಿರಿ. ಜಾರೂ ಬಳೆ ಹಾಕ್ಕೊಂಡಾಳು ನೋಡ್ರಿ. ಇದು ನಂದ ಏನು ನಿಂದು ಇದು ಇಷ್ಟೇನು ಹಾಕ್ಕೊಂಡಿಲ್ಲ ನಾನು, ಆಕಿ ತಂದಾಳ. ಬಳೆ ಹಾಕ್ಕೊಂಡ್ರೆ ಎಷ್ಟು ಮಸ್ತ್ ಕಾಣಿಸುತ್ತೆ ನೋಡ್ರಿ ಹೆಣ್ಮಕ್ಳ ಕೈ. ಸೂಪರ್ ಹೌದಿಲ್ಲ ಸರ್? ಈಗ ಇದು ತುಂಬಾ ಮಸ್ತ್ ಕಾಣಿಸ್ತದೆ. ಹಾಗೆ ಇವತ್ತು ಸರ್ ಹಿಂಗೆ ಆಲೂ ಪರಾಟ ಮಾಡಕತ್ತೀನಿ. ತಮ್ಮ ಅಣ್ಣ ನಿನ್ನೆ ರಾತ್ರಿ ಹೇಳಿದ ಆಲೂ ಪರಾಟ ಮಾಡಿರಿ ಮಮ್ಮಿ ಅಂಥೇಳಿ. ಇವತ್ತು ಟೇಸ್ಟಿಯಾಗಿ ಆಲೂ ಪರಾಟ ಮಾಡೋಣ. ನೀ ರೆಡಿಯಾಗಿ ಹೋಗಿಸ್ಕೊಡ್ರೆ ಸಾಕು. ಅಲ್ಲಿವರೆಗೂ ಚಹಾ ಮಾಡ್ತೀನಿ, ಫಸ್ಟ್ ಚಹಾ ಕುಡಿ, ಆಮೇಲೆ ಆಲೂ ಪರಾಟ ಮಾಡ್ತೀನಿ. ಆಲೂ ಪರಾಟ ತಿಂದು ಹೋಗಂತೇನೆ. ಕಟ್ಟಿನಿ ಈಗಲೇ ಸ್ವಲ್ಪ ಹಾಕ್ತೀನಿ. ಸೀಕ್ರೆಟ್ ಅಂದರೆ ಜೀರಿಗೆ ಪೌಡ್ರ್ ನೋಡಿರಿ. ಜೀರಿಗೆ ಪೌಡ್ರ್ ಇದಕ್ಕೆ ಪೌಡ್ರ್ ಮಾಡಿ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಜಾಸ್ತಿ ಹುರಿದಿಲ್ಲ ನೋಡಿರಿ. ಪೌಡ್ರ್ ಮಾಡ್ಕೊಂಡೀನಿ ನೋಡಿರಿ. ಈಗ ಸ್ವಲ್ಪ ಹಾಕ್ತೀನಿ, ಇದಕ್ಕೆ ಜಾಸ್ತಿ ಹಾಕಲ್ಲ. 1 ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಈಗ ನೋಡಿರಿ ಸೀಕ್ರೆಟ್ ಮಸಾಲ. ಜೀರ್ಣ ಚಲೋ ಆಗುತ್ತಾ ಇದು. ನಾವು ಜೀರಿಗೆ ಪೌಡ್ರ್ ಹಾಕ್ತೀವಲ್ಲ, ಹೊಟ್ಟೆ ಕೆಡಂಗಿಲ್ಲ, ಏನಿಲ್ಲ, ಗ್ಯಾಸ್ ಆಗಲ್ಲ. ಜೀರಿಗೆ ಹಾಕಿ ಮಾಡಿರಿ. ಜೀರಿಗೆ ಪೌಡ್ರ್ ಸ್ವಲ್ಪ ಹುರ್ಕೋಬೇಕು, ಜಾಸ್ತಿ ಹುರ್ಕೋಬಾರ್ದು. ಸ್ವಲ್ಪ ಹುರ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಕತ್ತೀನಿ. ಈಗ ಅರಿಶಿನ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಕೈ ಚೆನ್ನಾಗಿ ವಾಶ್ ಮಾಡ್ಕೊಂಡೀನಿ. ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ಟಿನಿ. ಇಷ್ಟು ತೊಗೊಂಡಿನಿ ನಾನು. ಇದು ಫ್ರೀಝರ್ನಲ್ಲಿ ಇಡ್ತೀನಿ ಒಂದು 10 ನಿಮಿಷ. ಸ್ವಲ್ಪ ಗಟ್ಟಿ ಆಗುತ್ತಾ, ಇಲ್ಲಾಂದರೆ ಪರಾಠ ಮುರಿದು ಬಿಡ್ತಾವ್ರಿ. ಈ ಥರ ಮಾಡಿದರೆ ಮುರಿಯಲ್ಲ. ಇದೆ ಈಗ ಮಾಡೋದು ರೆಡಿ ಮಾಡ್ತೀನಿ ನೋಡಿರಿ. ಜೀರಿಗೆ ಪೌಡ್ರ್ ಇಷ್ಟು ಉಳ್ದೈತೆ, ಸ್ವಲ್ಪ ಹಾಕಿ 1 ಟೀ ಸ್ಪೂನ್ ಅಷ್ಟೇ ಹಾಕೀನಿ, ಜಾಸ್ತಿ ಹಾಕಿಲ್ಲ. ಈಗ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಡೋ ರೆಡಿಯಾಗಿದೆ. ಇಲ್ಲಿ ನೋಡಿರಿ ಸ್ಟಫಿಂಗ್ ರೆಡಿಯಾಗಿದೆ ಆಲೂದು. ಹುಳಿ ಮಾಡ್ಕೊಂಡೀನಿ. ಈಗ ಜಾರಿಗೆ ಟಿಫಿನ್ ಕೊಡಬೇಕಲ್ಲ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡೀನಿ ನೋಡಿರಿ. ಈಗ ಇದು ಲಟ್ಸಿ ಇದ್ರೊಳಗೆ ಸ್ಟಫಿಂಗ್ ಫಿಲ್ ಮಾಡಿ ಒಂದು ಪರಾಟ ರೆಡಿ ಮಾಡ್ತೀನಿ. ಇಷ್ಟು ದೊಡ್ಡದು ಲಟ್ಸ್ಕೋಬೇಕು. ಒಂದಿನ ಒಂದು ಅರ್ಧ ಚಮಚ ಹಾಕ್ತೀನಿ. ಜಾಸ್ತಿ ಬೇಕು ರೀ ಜಾರಿಗೆ ಸ್ಟಫಿಂಗ್ ಪರಾಟದೊಳಗೆ. ಹಿಟ್ಟು ಕಡಿಮೆ ತೊಗೋಬೇಕೀಗ, ಸ್ಟಫಿಂಗ್ ಜಾಸ್ತಿ ಇರಬೇಕಂತ. ಈಗ ಇದಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ಕೊತೀನಿ. ಫ್ಲವರ್ ಟೈಪ್ ಮಾಡ್ಕೋಬೇಕು. ಚಲೋ ಆಗ್ತಾ ಒಟ್ಟ ಮರೆಯಂಗಿಲ್ಲ. ಈ ಥರ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕಿ ಈಗ ಹಗ್ಗದ ಕೈಲಿಂದ ಲಟ್ಸ್ಕೊತೀನಿ ನೋಡಿರಿ. ಈ ಥರ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು. ಹಗ್ಗದ ಕೈಲಿಂದ ಲಟ್ಸ ಒಟ್ಟ ಮರೆಯಂಗಿಲ್ಲ ಪರಾಟ. ಪರಾಠ ಈ ಥರ ಮಾಡ್ಕೊಂಡಿನಿ. ಈಗ ಸ್ವಲ್ಪ ಅವಾಗ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಇದು ಪರಾಠ ಹಾಕ್ಕೊಂಬಿಡ್ತೀನಿ. ಅದೇ ಥರ ಈಗೆಲ್ಲ ಪರಾಠ ಮಾಡಿಕೊಂಡು ಮಕ್ಕಳಿಗೆ ಟಿಫಿನ್ ಕಟ್ಟೋದು. ಸಾಸ್ ಮತ್ತು ಪರಾಠ. ರೆಡಿ ಆಗ್ಯಾವ. ಹಾಂ ಹಾಕ್ಕೊಡ್ಲಿ. ಎಲ್ಲ ಫಸ್ಟ್ ಪಪ್ಪ ಕೊಡ್ರಿ. ಒಂದು ಕೊಟ್ಟೀನಿ, ಇದು ಒಂದು ಕೊಡು, ಇದು ನೀನು ತಗೊಂತೇನೆ. ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಆಲೂ ಪರೋಟ ನಮ್ಮ ಮನೆಯಲ್ಲಿ. ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿವಿ.
ಮಕ್ಕಳಿಗೆ ಆಲೂ ಪರಾಟ ಅಂದರೆ ಅಷ್ಟು ಪಂಚ ಪ್ರಾಣ. ಎಲ್ಲ ಬ್ರೇಕ್ಫಾಸ್ಟ್ನಲ್ಲಿ ಮೇನಾಗಿ ನಮ್ಮ ಮನೆಯಲ್ಲಿ ಇದು ರಾಜ. ಆಲೂ ಪರಾಟ ಅಂದರೆ ತುಂಬಾ ಇಷ್ಟ. ಫ್ರೆಂಡ್ಸ್ ಈಗ ಇದು ನಿನ್ಗಿದು ಸ್ಟಫಿಂಗ್ ಇಷ್ಟು ಉಳಿದೈತೆ. ದಾರು ಟಿಫಿನ್ ಕಟ್ಟೀನಿ. ಈಗ ನಿನ್ಗೆ ನಿನ್ನ ಟಿಫಿನ್ಗೋಸ್ಕರ ಮಾಡಕತ್ತೀನಿ. ಸ್ಟಫಿಂಗ್ ನಿಮಗೂ ದಾರು ಜಾಸ್ತಿ ಬೇಕಲ್ಲ. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ಎಲ್ಲ ಥರ ಮಾಡ್ತೀನಿ. ಬಟ್ ಇದು ನಿನಗೆ ಭಾಳ ಇಷ್ಟ. ಇಬ್ಬರಿಗೆ ಫೇವ್ರೇಟ್ ಇದೆ. ಅಗ್ರ ಕೈಲಿಂದ ಲಟ್ಸ್ಬೇಕು. ಒಟ್ಟ ಮುರಿಂಗಿಲ್ಲ ಇದು ನೋಡಿ. ನಾನೇ ದೋಸೆ ಇದು ಸ್ಟ್ರಿಕ್ ನಾನು ಹೇಳಿದ್ರು ನನಗೆ ಈ ಥರ ಮಾಡು, ಒಟ್ಟ ಹರಂಗಿಲ್ಲ ನೋಡು ಅಂಥೇಳಿ. ನೋಡಿ ಸ್ವಲ್ಪ ಹರಿದಾಗ ಇದು ಸ್ಟಫಿಂಗನ ಒಟ್ಟ ಹೊರಗೆ ಬರೋಂಗಿಲ್ಲ. ಹಗ್ಗರ ಕೈಲಿಂದ ಲಟ್ಟಿಸ್ರಿ, ಭಾಳ ಮಸ್ತ್ ಆಗ್ತಾವೆ. ಇದು ರೆಡಿ ಆಗಿದೆ. ಆಯಿಲ್ ಜಾಸ್ತಿ ಹೆಚ್ಚಂಗಿಲ್ಲ, ಸ್ವಲ್ಪ ಹಾಕ್ತೀನಿ. ಆ ಥರ ಅಮ್ಮನ ಮಾಡಾಕ್ತೀನಿ ಪರಾಟ. ನಾನು ತೋರಿಸ್ತೀನಿ ನೋಡ್ರಿ, ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡಿರಿ, ಮಸ್ತ್ ಆಗ್ತಾವೆ. ಬ್ರೇಕ್ಫಾಸ್ಟಿಗೆ ಹೆಲ್ದಿ ಫುಡ್ ನೋಡ್ರಿ. ಇದು ಖುಷಿಯಾಗಿ ತಿಂತಾರೆ ಮಕ್ಕಳು. ಹೌದಿಲ್ಲ ಮನ್? ಆಲೂ ಪರಾಟ ಇಷ್ಟ ಏನು? ದೋಸೆ ಇಡ್ಲಿ ಇಷ್ಟ ನಿಮ್ಗೆ? ಆಲೂ ಪರಾಟ ದೋಸೆ ಐತಿ ಇಷ್ಟ. ಅದನ್ನೇ ಜಾಸ್ತಿ ಅಂದರೆ ಆಲೂ ಪರಾಟ. ಆಲೂ ಪರಾಟ ಅಂದ್ರೆ ತಗೋ, ಬಿಸಿ ಬಿಸಿ ಆಲೂ ಪರಾಟ. ಹನುಮಾನ್ ಸಾಸು ಮತ್ತು ಆಲೂ ಪರಾಟ ತಿನ್ನಕದ. ಹೆಂಗಾಗಿ ಹನುಮಾನ್? ಸೂಪರ್, ಚಲೋ ಆಗ್ಯಾವ. ಬರ್ರಿ ಫ್ರೆಂಡ್ಸ್, ನೀವು ತಿನ್ ಬರ್ರಿ. ಒಂದು ಬೈಟ್ ಫ್ರೆಂಡ್ಸ್ಗೆನ. ಕೆಚಪ್ ಮತ್ತು ಇಲ್ಲಾಂದರೆ ಮೊಸರು ಜೊತೆ ಉಪ್ಪಿನಕಾಯಿ ಮೊಸರು ಇರ್ಬೇಕು ಇದಕ್ಕೆ. ಭಾಳ ಮಸ್ತ್. ಭಾಳ ಮಸ್ತ್ ಟೇಸ್ಟ್ ಆಗುತ್ತೆ. ಜಾರು ಕರ್ಕೊಂಬರಕ ಒಂದಿನ ನಾಷ್ಟ ಆಗಿಲ್ಲ, ಎಲ್ಲರೂ ಮಾಡಿದ್ರು. ದಾರಿಗೆ ಕರ್ಕೊಂಬಂದಿನಿ. ನಾನು ನಾಷ್ಟ ಮಾಡ್ತೀನಿ. ನಿಮಿಷ ಲೇಟ್ ಇದನ್ನು ಜಲ್ದಿನ ಬಿಡಬೇಕಾದ್ರೆ ಹೊಟ್ಟೆ ಆಗಲ್ಲ, ಜಾಸ್ತಿ ಆಗ್ತಾವೆ. ಹಾಕ್ತೀನಿ. ಹಾಕಿ ಮಾಡಿಬಿಡ್ತೀನಿ. ಮನೆ ಪ್ಲಾಂಟ್ ನೀರು ಕೊಡಬೇಕು. ನೀರು ಕೊಟ್ಟಿಲ್ಲ. ಇವತ್ತು ಭಾಳ ಟೈಮ್ ಆಗಿತ್ತು ರೀ. 15 ನಿಮಿಷ ಲೇಟ್ ಮಾಡಿಬಿಟ್ಟೆ ನಾನು. ನೀರೊಂದು ಚಾಲು ಮಾಡಿ ಬಂದಿದ್ದೆ, ಅದು ಏರ್ ಹಿಡಿತಾರ್ರಿ. ಹಂಗಾಗಿ ನೀರು ಬಂದಿದ್ದಿಲ್ಲ. ಹಂಗೆ ನಾನು ನೋಡ್ಕೊಂಡು ಕುಂತ್ಬಿಟ್ನಿ. ಟೈಮ್ ಆಗಿಬಿಟ್ಟಿತ್ತು ರೀ. ಇಲ್ಲಾಂದರೆ ನೋಮನ್ ಜೋಡಿ ಹೋಗಿದ್ರೆ ಚಲೋ ಆಗ್ತಿತ್ತು. ವೇಟ್ ಮಾಡ್ತಿರ್ತಾಳೆ ಪಾಪ. ಗಿಡ ನೋಡ್ರಿ ಎಷ್ಟು ಮಸ್ತಿದ. ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಅದು ಇದು ಹಾಕಿರ್ತೀವಲ್ಲ, ಆಕಳ ಇಂಥವು ತಿಂದು ಏನಾರು ಆಗ್ತಾವ. ಹಾಗಾಗಿ ಕಸದಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅದು ಒಟ್ಟ ಒಗಿಬಾರ್ದು ನೋಡ್ರಿ. ಈ ಥರ ಪ್ಯಾಂಟಿಂದ ಜಾಸ್ತಿ ಇರ್ತೈತೆ.